ಕರ್ತನಲ್ಲಿ ಪ್ರಿಯರಾದವರೇ, ದೈವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ಸರ್ವಶಕ್ತನೂ ಆದಂಥ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಯಾರು ದೇವರ ಮಕ್ಕಳು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಯಾರು ದೇವರ ಮಕ್ಕಳು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ಸತ್ಯವೇದವನ್ನು ಕ್ರಮವಾಗಿ ಓದಿ ಧ್ಯಾನಿಸಿ ದೇವರ ವಾಕ್ಯದಂತೆ ನಡೆಯುವಾಗ ನೀವು ದೇವರ ಮಕ್ಕಳಾಗ್ತೀರ. ನೋಡ್ರಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹೀಗೆ ಮಾಡಿದರೆ, ದೇವರು ಏನು ಹೇಳಿದಾರೋ ಅದನ್ನ ಮಾಡಿದರೆ, ಅದರಂತೆ ನಡೆದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಹಾಗಾದರೆ ದೇವರ ಮಕ್ಕಳು, ದೇವರು ತನ್ನ ವಾಕ್ಯದಲ್ಲಿ ಏನು ಹೇಳಿದ್ದಾರೆ ಅದರಂತೆ ನಡೆಯುವವರೇ ದೇವರ ಮಕ್ಕಳು. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಒಬ್ಬ ಮನುಷ್ಯನು ಇದು ಮಾಡೋದು ತುಂಬ ಕಷ್ಟ. ಆದರೆ ಆ ವ್ಯಕ್ತಿ ದೇವರ ಸ್ವಭಾವಗಳನ್ನು, ದೇವರ ಗುಣಗಳನ್ನು ಹೊಂದಿಕೊಂಡು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂಥ ವ್ಯಕ್ತಿ ಮಾತ್ರ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ. ಅದಕ್ಕಾಗಿಯೇ ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ, ಈ ವಾಕ್ಯದಂತೆ ನಾನು ಜೀವನ ಮಾಡ್ತಿದ್ದೀನೋ, ದೇವರ ವಾಕ್ಯದಂತೆ ದಿನ ನಾನು ನಡೆದು ದೇವರನ್ನ ಮಹಿಮೆ ಪಡಿಸ್ತಿದ್ದೇನೋ, ದೇವರು ತನ್ನ ವಾಕ್ಯದಲ್ಲಿ ಹೇಳಿದಂತೆ ನಾನು ನಡೆದು ಪ್ರತಿದಿನ ದೇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಬೇಕು. ಹಾಗಾದರೆ ಪ್ರಿಯರೇ, ವೈರಿಗಳನ್ನು ಪ್ರೀತಿ ಮಾಡುವುದು, ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡುವುದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಆ ವ್ಯಕ್ತಿ ದೇವರ ಸ್ವಭಾವಗಳನ್ನು ಹೊಂದಿಕೊಂಡು, ದೇವರ ಗುಣಗಳನ್ನು ಹೊಂದಿಕೊಂಡು, ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಾಗ ದೇವರು ಏನು ಹೇಳಿದ್ದಾರೆ ಆ ವಾಕ್ಯದಂತೆ ಆ ವ್ಯಕ್ತಿ ನಡೆಯುತ್ತಾನೆ. ನೋಡ್ರಿ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ, ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ 6 ಗಂಟೆಗಳ ಕಾಲ ಘೋರವಾದ ಯಾತನೆಯನ್ನು ಅನುಭವಿಸಿದರು. ಆ ಶಿಲುಬೆಯಲ್ಲಿ ನುಡಿದಂಥ ಮೊದಲನೇ ಮಾತು, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು. ಇದು ಯೇಸು ಸ್ವಾಮಿಯ ಸ್ವಭಾವ, ಯೇಸು ಸ್ವಾಮಿಯ ಗುಣ. ಯೇಸು ಸ್ವಾಮಿಯನ್ನು ಎಷ್ಟು ಜನರು ಹಿಂಸೆ ಪಡಿಸಿದರು, ಅವಮಾನ ಪಡಿಸಿದರು, ಕೊರಡೆಗಳಿಂದ ಹೊಡೆದರು, ಆತನ್ನ ಉಗಿದರು, ಆತನ್ನ ಕೇವಲವಾಗಿ ಮಾತನಾಡಿದರು, ಆತನ ಕೈಕಾಲುಗಳಿಗೆ ಮೊಳೆಯನ್ನ ಜಡಿದರು. ದೇವರು ಏನ್ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಕ್ಷಮಿಸುತ್ತಿದ್ದಾರೆ. ತಂದೆಯಾದ ದೇವರ ಬಳಿ ಪ್ರಾರ್ಥನೆ ಮಾಡ್ತಿದ್ದಾರೆ, ತಂದೆಯೇ ಅವರನ್ನ ಕ್ಷಮಿಸು. ತಾವು ಏನು ಮಾಡ್ತಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಇದು ಯೇಸು ಸ್ವಾಮಿಯ ಸ್ವಭಾವ. ಹಾಗಾದರೆ ಪ್ರಿಯರೇ, ಈ ಸ್ವಭಾವ ನಮ್ಮಲ್ಲಿ ಬರಬೇಕಾದ್ರೆ ದೇವರ ಆತ್ಮ ನಮ್ಮಲ್ಲಿರಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು, ಸತ್ಯದ ಆತ್ಮನು ನಿಮ್ಮಲ್ಲಿ ಬಂದಾಗ ಸಕಲ ವಿಷಯದಲ್ಲಿಯೂ ಸತ್ಯದಲ್ಲಿ ನಡೆಸುತ್ತಾನೆ. ಹಾಗಾದ್ರೆ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಾಗ ಮಾತ್ರ ದೇವರ ಸ್ವಭಾವ, ದೇವರ ಗುಣಗಳನ್ನು ಹೊಂದಿಕೊಂಡು
ದೇವರ ವಾಕ್ಯದಂತೆ ನಡೆದು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ದೇವರನ್ನು ಮಹಿಮೆ ಪಡಿಸಲು ಸಾಧ್ಯ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ನೀವು ದೇವರ ಆತ್ಮನ ತುಂಬಿಸಲ್ಪಟ್ಟವರಾಗಿರಬೇಕು. ದೇವರ ಸ್ವಭಾವ, ದೇವರ ಗುಣಗಳನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವನ ಮಾಡುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಬರ್ತದೆ. ನೋಡ್ರಿ, ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದ್ರೆ ದೇವರ ಮಕ್ಕಳು ಅಂದ ಮೇಲೆ ದೇವರ ಸ್ವಭಾವ, ದೇವರ ಗುಣ ನಮ್ಮಲ್ಲಿ ಇರಬೇಕು. ದೇವರ ಮಕ್ಕಳು ಅಂದ್ರೆ ದೇವರ ಸ್ವಭಾವ, ದೇವರ ಗುಣಗಳನ್ನು ಹೊಂದಿದವರೇ, ದೇವರ ವಾಕ್ಯದಂತೆ ನಡೆಯುವವರೇ ದೇವರ ಮಕ್ಕಳು. ನೀವು ದೇವರ ವಾಕ್ಯದಂತೆ ನಡೀತಿದ್ದೀರೋ? ದೇವರ ಸ್ವಭಾವ, ದೇವರ ಗುಣ ನಿಮ್ಮಲ್ಲಿ ಇದೆಯೋ? ಪವಿತ್ರ ಆತ್ಮನಿಂದ ತುಂಬಿಸಲ್ಪಟ್ಟಂತ ಜೀವಿತ ನಿಮ್ಮ ಜೀವಿತವಾಗಿದೆಯೋ? ಈ ವಾಕ್ಯವನ್ನು ಕೇಳುವಾಗ ನೀವು ಪರೀಕ್ಷಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿರಬೇಕು. ನಿಮ್ಮನ್ನು ಎಷ್ಟು ಜನ ಹಿಂಸೆ ಪಡಿಸಿದರು ಎಲ್ಲರನ್ನ ಮನ್ನಿಸಬೇಕು. ನಿಮ್ಮನ್ನು ಎಷ್ಟು ಜನ ಕೇವಲವಾಗಿ ಮಾತನಾಡಿದರು ಅವ್ರನ್ನ ಮನ್ನಿಸಬೇಕು. ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇದು ದೇವರು ಹೇಳಿರುವಂತ ವಾಕ್ಯಗಳು. ಈ ವಾಕ್ಯಗಳನ್ನು ಅನುಸರಿಸಬೇಕು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ, ನಿಮ್ಮಲ್ಲಿ ಇರಬೇಕು. ಇದನ್ನೇ ದೇವರು ಎದುರು ನೋಡ್ತಿದ್ದಾರೆ. ಆ ದೇವರ ಮನಸ್ಸು, ದೇವರ ಸ್ವಭಾವ ನಿಮ್ಮಲ್ಲಿದ್ದಾಗ ನಿಮ್ಮ ಮೂಲಕವಾಗಿ ದೇವರ ನಾಮ ಮಹಿಮೆ ಆಗ್ತದೆ. ನಿಮ್ಮ ಮೂಲಕವಾಗಿ ಅನೇಕ ಜನರು ರಕ್ಷಣೆಗೆ ಬರ್ತಾರೆ. ನೋಡ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನದಲ್ಲಿ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಈ ವಾಕ್ಯವನ್ನು ಗಮನಿಸ್ರಿ. ದೇವರ ಮಕ್ಕಳು ಯಾರು? ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು, ಯೇಸು ಕ್ರಿಸ್ತನ ಸ್ವಭಾವ ಮನಸ್ಸು ಇರುವವರು, ದೇವರ ಆತ್ಮನಿಂದ ನಡೆಸಲ್ಪಡುವರು ದೇವರ ಮಕ್ಕಳು. ಬಾಯಲ್ಲಿ ಯೇಸು ಯೇಸು ಎಂದು ಹೇಳಿದರೆ ಸಾಲದು, ಸಭೆಗೆ ಹೋಗಿ ಬಂದರೆ ಸಾಲದು, ಸತಿವೇದವನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಲದು. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಯೇಸು ಕ್ರಿಸ್ತನ ಸ್ವಭಾವ ಗುಣ ನಿಮ್ಮಲ್ಲಿರಬೇಕು. ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಅವರು ದೇವರ ಮಕ್ಕಳು. ನೀವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ದೇವರ ಸ್ವಭಾವ, ದೇವರ ಗುಣ ನಿಮ್ಮಲ್ಲಿರಬೇಕು. ಇದನ್ನೇ ದೇವರು ನಿಮ್ಮಲ್ಲಿ ಅದನ್ನು ನೋಡ್ತಿದ್ದಾರೆ. ನೀವು ದೇವರ ಸ್ವಭಾವವನ್ನು, ದೇವರ ಗುಣಗಳನ್ನು ಹೊಂದಿಕೊಂಡು ದೇವರ ಆತ್ಮ ನಡೆಸಲ್ಪಟ್ಟಾಗ ದೇವರ ಉದ್ದೇಶ, ದೇವರ ಸಂಕಲ್ಪ, ದೇವರ ಚಿತ್ತ ನಿಮ್ಮಲ್ಲಿ ನೆರವೇರ್ತದೆ. ನಿಮ್ಮ ಮೂಲಕವಾಗಿ ಭೂಲೋಕದಲ್ಲಿ ದೇವರ ನಾಮ ಮಹಿಮೆ ಆಗ್ತದೆ. ಅನೇಕ ಜನರು ಸತ್ಯ ದೇವರನ್ನ ಕಂಡುಕೊಳ್ಳುತ್ತಾರೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನದಲ್ಲಿ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ದೇವರ ಮಕ್ಕಳು ಯಾವ ರೀತಿ ಇರಬೇಕೆಂಬುದಾಗಿ ಸತ್ಯವೇದದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಸಮಾಧಾನ ಪಡಿಸುವವರು ಧನ್ಯರು. ಅನೇಕ ಜನರನ್ನ ಸಮಾಧಾನ ಪಡಿಸ್ಬೇಕು. ಸಮಾಧಾನ ಪಡಿಸ್ಬೇಕಂದ್ರೆ ಸಮಾಧಾನ ಕರ್ತನು ನಮ್ಮಲ್ಲಿರಬೇಕು. ನಮ್ಮಲ್ಲಿ ಆ ಸಮಾಧಾನ ಕರ್ತನಿರುವಾಗ, ನಾವು ಸಮಾಧಾನದಿಂದಿರುವಾಗ ಅನೇಕರನ್ನ ಸಮಾಧಾನ ಪಡಿಸಲು ಸಾಧ್ಯ. ದೇವರ ಮಕ್ಕಳಲ್ಲಿ ಈ ಸ್ವಭಾವ ಇರಬೇಕು. ದೇವರ ಮಕ್ಕಳು ಅಂದರೆ ಯೇಸು ಸ್ವಾಮಿಯ ವಾಕ್ಯದಂತೆ ನಡೆಯುವವರು ದೇವರ ಮಕ್ಕಳು. ಅದಕ್ಕಾಗಿಯೇ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ದೇವರ ವಾಕ್ಯವನ್ನು ಕ್ರಮವಾಗಿ ಓದಿ ಧ್ಯಾನಿಸಿ ಅದರಂತೆ ನಡೆಯಿರಿ. ನೀವು ಓದುವಾಗ, ಧ್ಯಾನಿಸುವಾಗ
ನಿಮ್ಮ ಆಸಕ್ತಿಯನ್ನು ನೋಡಿ ಪವಿತ್ರಾತ್ಮರು ನಿಮಗೆ ಸಹಾಯ ಮಾಡ್ತಾರೆ. ಪವಿತ್ರಾತ್ಮರು ದೇವರ ಸ್ವಭಾವವನ್ನ, ದೇವರ ಗುಣಗಳನ್ನು ನಿಮ್ಮಲ್ಲಿ ಹುಟ್ಟಿಸ್ತಾರೆ. ನಿಮ್ಮ ಮೂಲಕ ದೇವರ ನಾಮ ಮಹಿಮೆ ಆಗ್ತದೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಈ ವಾಕ್ಯವನ್ನು ಗಮನಿಸ್ರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ದೇವರ ವಾಕ್ಯದಂತೆ ನಡೆಯುವವರು, ದೇವರನ್ನ ಅಂಗೀಕರಿಸಿದವರು, ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರು, ದೇವರನ್ನ ಅಂಗೀಕರಿಸಿದವರು, ದೇವರ ಸ್ವಭಾವನ, ದೇವರ ಗುಣಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ದೇವರ ವಾಕ್ಯದಂತೆ ನಡೆಯುವವರೇ ದೇವರನ್ನ ಅಂಗೀಕರಿಸಿದವರು. ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ದೇವರ ಮಕ್ಕಳಾಗಿರುವಾಗ, ದೇವರ ವಾಕ್ಯದಂತೆ ನಡೆಯುವಾಗ, ಯೇಸು ಎಂಬ ನಾಮದಲ್ಲಿ ನಂಬಿಕೆ ಇಟ್ಟಾಗ ನಿಮಗೆ ಮಕ್ಕಳಾಗುವ ಅಧಿಕಾರ, ನೀವು ಹಕ್ಕುದಾರರಾಗ್ತೀರ, ಬಾಧ್ಯಸ್ಥರಾಗ್ತೀರ. ಯೇಸು ಕ್ರಿಸ್ತನಲ್ಲಿರುವಂಥ ಎಲ್ಲ ಆಶೀರ್ವಾದಗಳಿಗೆ ನೀವು ಬಾಧ್ಯಸ್ಥರಾಗ್ತೀರ. ಯೇಸು ಕ್ರಿಸ್ತನಲ್ಲಿರುವಂಥ ಆಶೀರ್ವಾದಗಳಿಗೆ ಯಾರು ಬಾಧ್ಯಸ್ಥರು? ಮಕ್ಕಳು. ಮಕ್ಕಳು ಯಾರು? ದೇವರ ವಾಕ್ಯದಂತೆ ನಡೆಯುವವರು, ದೇವರ ಸ್ವಭಾವವನ್ನು, ದೇವರ ಗುಣಗಳನ್ನು ಹೊಂದಿಕೊಂಡು ದೇವರ ಚಿತ್ತಂತೆ ಈ ಲೋಕದಲ್ಲಿ ಜೀವಿಸುವವರೇ ದೇವರ ಮಕ್ಕಳು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ದೇವರ ವಾಕ್ಯದಂತೆ ನಡೆಯುವಾಗ, ದೇವರ ಸ್ವಭಾವವನ್ನು, ದೇವರ ಗುಣಗಳನ್ನು ಹೊಂದಿಕೊಂಡು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಾಗ ನಿಮಗೆ ಅಧಿಕಾರ ಕೊಡಲ್ಪಡ್ತದೆ. ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ದೇವರು ನಿಮಗೆ ಅಧಿಕಾರ ಕೊಡ್ತಾರೆ. ನಿಮ್ಮ ಬಾಯಲ್ಲಿ ಅಧಿಕಾರವನ್ನು ದೇವರು ಇಡುತ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ಅದ್ಭುತಗಳು ನಡೆಯುತ್ತದೆ. ನೀವು ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಓಡಿ ಹೋಗ್ತದೆ. ನೀವು ಪ್ರಾರ್ಥನೆ ಮಾಡುವಾಗ ರೋಗಿ ಗುಣ ಆಗ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ವೈರ್ಯ ಬಲಗಳು, ಸೈತಾನ ಬಲಗಳು ಮುರಿಯಲ್ಪಡ್ತದೆ. ಎಷ್ಟು ಆಶೀರ್ವಾದಗಳನ್ನು ದೇವರ ಮಕ್ಕಳಿಗೆ ದೇವರು ಇಟ್ಟಿದ್ದಾರೆ. ದೇವರ ಮಕ್ಕಳಾಗಿ ಜೀವನ ಮಾಡಬೇಕು. ನಮಗೆ ಕೊಡಲ್ಪಟ್ಟಂತ ಅವಧಿ, ಆಯಸ್ಸು, ಸಮಯದಲ್ಲಿ ದೇವರ ವಾಕ್ಯದಂತೆ ನಡೆದು ಭೂಲೋಕದಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕು. ಯೇಸು ಸ್ವಾಮಿ ಈ ಲೋಕದಲ್ಲಿ 33.5 ವರ್ಷಗಳ ಕಾಲ ಜೀವಿಸಿ ತಂದೆ ದೇವರನ್ನ ಮಹಿಮೆ ಪಡಿಸಿದರು. ತಂದೆಯಾದ ದೇವರು ಹೇಳಿದೆಲ್ಲವನ್ನ ಮಾಡಿ, ತಂದೆಯಾದ ದೇವರಿಗೆ ವಿಧಿಯರಾಗಿ ತನ್ನನ್ನು ತಗ್ಗಿಸಿಕೊಂಡು ತಂದೆಯ ಚಿತ್ತವನ್ನ ಮಾಡಿ ತಂದೆಯನ್ನ ಮಹಿಮೆ ಪಡಿಸಿದರು. ಹಾಗಾದ್ರೆ ಯೇಸು ಕ್ರಿಸ್ತನ ಮಕ್ಕಳಾದ ನಾವು, ನೀವು ಯೇಸು ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ನಡೆದು, ಆತನ ವಾಕ್ಯದಂತೆ ನಡೆದು, ಆತನ ಸ್ವಭಾವ, ಆತನ ಗುಣಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ತಂದೆ ದೇವರನ್ನು ಮಹಿಮೆ ಪಡಿಸಬೇಕು. ನೋಡ್ರಿ ಪ್ರಿಯರೇ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ರಿಂದ 6 ವಚನದಲ್ಲಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ತಲೆಬರಹದಲ್ಲಿ ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು, ಕ್ರೈಸ್ತರಲ್ಲಿ, ದೇವರ ಮಕ್ಕಳಲ್ಲಿ ಇರುವಂಥ ಗುಣಗಳು. ದೇವರ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು. ಇದು ದೇವರ ಬಯಕೆ. ನೀವು ಸಂತೋಷವಾಗಿದ್ದೀರಾ? ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದೀರಾ? ಏನಕ್ಕಾಗಿ ಚಿಂತೆ ಮಾಡ್ತಿದ್ದೀರಾ? ನೀವು ದೇವರ ಮಕ್ಕಳಾದ ಮೇಲೆ
ನಿಮ್ಮ ಅಗತ್ಯತೆಗಳನ್ನು ಪೂರೈಸಲು ದೇವರಿದ್ದಾರೆ. ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತವನ್ನು ನಡೆಸಲು ದೇವರಿದ್ದಾರೆ. ನಿಮ್ಮ ಅಗತ್ಯತೆಗಳು ಎಷ್ಟಿದ್ದರೂ ಅವೆಲ್ಲವನ್ನ ಒದಗಿಸಿಕೊಡಲು ದೇವರು ಶಕ್ತನಾಗಿದ್ದಾನೆ. ಯಾಕಂದ್ರೆ ನೀವೇನು ಮಾಡಬೇಕು? ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರ್ರಿ. ದೇವರ ಮಕ್ಕಳು ಸಂತೋಷವಾಗಿರಬೇಕು. ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರಬೇಕು. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾವ ವಿಷಯದಲ್ಲೂ ಚಿಂತೆ ಮಾಡಬೇಡ್ರಿ. ದೇವರ ಮಕ್ಕಳು ಚಿಂತೆ ಮಾಡಬಾರ್ದು. ಯಾಕಂದ್ರೆ ನಿಮ್ಮ ನೋಡುವ ದೇವರು, ನಿಮ್ಮ ನಡೆಸುವ ದೇವರು, ನಿಮ್ಮನ್ನ ಕಾಯುವ ದೇವರು, ನಿಮ್ಮ ಅಗತ್ಯತೆಗಳನ್ನು ಪೂರೈಸುವ ದೇವರು, ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರು ಈ ಲೋಕದ ಜೀವಿತವೆಲ್ಲ ನಡೆಸಲು ಆತನು ಶಕ್ತನಾಗಿದ್ದಾನೆ. ಆದ್ದರಿಂದ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ನೀವೇನ್ ಮಾಡಬೇಕು? ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ದೇವರು ವಾಕ್ಯದಲ್ಲಿ ಏನನ್ನ ತಿಳಿಸಿದ್ದಾರೆ ಅದನ್ನ ಗಮನಿಸಿರಿ. ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನ ಮಾಡ್ರಿ. ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೇನೇನು ಬೇಕು ಅವೆಲ್ಲವನ್ನ ತಿಳಿಯಪಡಿಸಿರಿ. ನಿಮಗೇನೇನು ಬೇಕು ಅವೆಲ್ಲವನ್ನ ತಿಳಿಯಪಡಿಸಿರಿ. ಅವೆಲ್ಲವನ್ನ ಒದಗಿಸಿ ಕೊಡಲು ದೇವರು ಶಕ್ತನಾಗಿದ್ದಾನೆ. ನೀವು ಮಕ್ಕಳಾದ ಮೇಲೆ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ದೇವರ ವಾಕ್ಯವನ್ನು ನೀವು ಅನುಸರಿಸಿ ನಡೆಯುವಾಗ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ನೀವೇನು ಕೇಳಿದ್ರು ನಾನು ಕೊಡ್ತೀನಿ. ಆದರೆ ನೀವು ನನ್ನಲ್ಲಿರಬೇಕು, ನನ್ನ ವಾಕ್ಯ ನಿಮ್ಮಲ್ಲಿರಬೇಕು. ದೇವರು ತನ್ನ ವಾಕ್ಯದಲ್ಲಿ ಏನು ಹೇಳಿದ್ದಾರೆ ಮೊದಲು ಗಮನಿಸಬೇಕು. ನೀವು ಈ ವಾಕ್ಯವನ್ನು ಪೂರ್ತಿ ಕೇಳಿಸಿಕೊಳ್ಬೇಕು. ಈ ವಾಕ್ಯವನ್ನು ಧ್ಯಾನಿಸಬೇಕು. ಈ ವಾಕ್ಯದಂತೆ ನಡೆಯಬೇಕು. ದೇವರ ವಾಕ್ಯದಂತೆ ನಡೆಯುವಾಗ ನೀವೇನು ಬೇಡಿದರೂ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡ್ತಾರೆ. ನಿಮಗೆ ಅದ್ಭುತಗಳನ್ನು ಮಾಡ್ತಾರೆ. ನಿಮ್ಮ ಜೀವಿತ ಆಶ್ರಯಿಸಲ್ಪಡುತ್ತದೆ. ನಿಮ್ಮ ಕುಟುಂಬನ ರೂಪಿಸ್ತಾರೆ. ನಿಮ್ಮ ಅಗತ್ಯತೆಗಳನ್ನು ಪೂರೈಸ್ತಾರೆ. ಎಲ್ಲ ತಡೆಗಳು ಮುರಿಯಲ್ಪಡ್ತದೆ. ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ದೇವರ ಮಕ್ಕಳಾಗಿ ಜೀವಿಸಿರಿ. ದೇವರ ವಾಕ್ಯದಂತೆ ಜೀವಿಸಿರಿ. ದೇವರ ಸ್ವಭಾವ, ದೇವರ ಗುಣಗಳನ್ನು ಹೊಂದಿಕೊಂಡು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂತ ಜೀವಿತ ನಿಮ್ಮ ಜೀವಿತವಾಗಿರಬೇಕು. ಅವರು ದೇವರ ಮಕ್ಕಳು. ದೇವರು ತನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಅದ್ಭುತಗಳನ್ನು ಮಾಡುತ್ತಾನೆ. ನೋಡ್ರಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 7 ವಚನದಲ್ಲಿ, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪಾ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನೂ ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮಕ್ಕಳಿಗೆ ನೋಡ್ರಿ ಎಷ್ಟು ಅಧಿಕಾರವನ್ನ ಕೊಟ್ಟಿದ್ದಾರೆ. ನೀವು ಪುತ್ರರಾಗಿರುವುದರಿಂದ, ನೀವು ಮಕ್ಕಳಾದ ಮೇಲೆ ನೀವು ದೇವರ ಆಶೀರ್ವಾದಗಳಿಗೆ ಬಾಧ್ಯರಾಗಿದ್ದೀರಿ. ದೇವರು ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾರೆ. ದೇವರ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆಯುವಾಗ ನೀವು ಹಕ್ಕುದಾರರು, ಬಾಧ್ಯಸ್ಥರು, ಅಧಿಕಾರ ಹೊಂದಿದವರಾಗಿದ್ದೀರಿ. ನೋಡಿದ್ರ, ನೀವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ದೇವರ ಆತ್ಮನನ್ನ ನಿಮ್ಮ ಹೃದಯದಲ್ಲಿ ದೇವರು ಕಳಿಸಿಕೊಡ್ತಾರೆ. ಹಾಗೇನು ಹೇಳ್ತದೆ ವಾಕ್ಯ? ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ದೇವರ ಆತ್ಮ ನಿನ್ನಲ್ಲಿ ಬಂದ ಮೇಲೆ, ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವಾಗ, ದೇವರ ಸ್ವಭಾವ, ದೇವರ ಗುಣ ನಿಮ್ಮಲ್ಲಿರುವಾಗ ನೀವು ಹಕ್ಕುದಾರರು, ಬಾಧ್ಯಸ್ಥರು ಆಗಿದ್ದೀರಿ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ. ದೇವರ ಮಕ್ಕಳು ಅಂದ್ರೆ ಯಾವ ರೀತಿ ಇರಬೇಕು? ದೇವರು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ದೇವರು ನೀತಿಯುಳ್ಳ ದೇವರು, ಆ ನೀತಿ ನಿಮ್ಮಲ್ಲಿ ಇರಬೇಕು. ದೇವರು ಸತ್ಯವುಳ್ಳ ದೇವರು, ಸತ್ಯದಲ್ಲಿ ನಡೆಯಬೇಕು. ದೇವರು ಕರುಣೆಯುಳ್ಳವನು, ನೀವು ಕರುಣೆಯುಳ್ಳವರಾಗಿರಬೇಕು. ದೇವರು ಪ್ರೀತಿ ಸ್ವರೂಪನು, ಆ ಪ್ರೀತಿಯ ಸ್ವಭಾವ ನಿಮ್ಮಲ್ಲಿರಬೇಕು. ದೇವರು ತನ್ನ ವಾಕ್ಯದಲ್ಲಿ ಏನೆಲ್ಲ ಹೇಳಿದ್ದಾರೆ ಆ ವಾಕ್ಯದಂತೆ ನೀವು ನಡೆಯುವಾಗ ನೀವು ದೇವರಾತ್ಮನೆ ತುಂಬಿಸಲ್ಪಟ್ಟವರಾಗಿ, ಹಕ್ಕುದಾರರಾಗಿ, ಬಾಧ್ಯಸ್ಥರಾಗಿ ಈ ಲೋಕದಲ್ಲಿ ನೀವು ಜೀವನ ಮಾಡಲು ಸಾಧ್ಯ. ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡ್ತಾರೆ. ನಿಮ್ಮ ಮೂಲಕವಾಗಿ ಅನೇಕ ಮಾತ್ಕಾರ್ಯಗಳನ್ನು ದೇವರು ಮಾಡ್ತಾರೆ. ಇದು ದೇವರ ಬಯಕೆ. ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವೊಂದು ತೀರ್ಮಾನ ಮಾಡಬೇಕು. ದೇವರೇ, ಇನ್ನು ಮುಂದೆ ನಾನು ನಿನ್ನ ಮಗನಾಗಿ, ಮಗಳಾಗಿ ಜೀವಿಸುತ್ತೇನೆ. ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ. ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸಿರಿ, ನನಗೆ ಸಹಾಯ ಮಾಡ್ರಿ. ಈ ವಾಕ್ಯ ನನ್ನ ಜೀವಿತದಲ್ಲಿ 100% ಕಾರ್ಯ ಮಾಡಲು ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ನೀವು ಕೇಳುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಬನ್ನಿ ಪ್ರಿಯರೇ, ಸಮರ್ಪಣೆ ಮಾಡಿ. ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು, ನಿನ್ನ ಸ್ವಭಾವ, ನಿನ್ನ ಗುಣಗಳನ್ನು ಹೊಂದಿಕೊಂಡು ದೇವರಾತ್ಮನಿಂದ ತುಂಬಿಸಲ್ಪಟ್ಟವರು ದೇವರ ಮಕ್ಕಳು. ಅವರು ಹಕ್ಕುದಾರರಾಗಿದ್ದಾರೆ, ಬಾಧ್ಯಸ್ಥರಾಗಿದ್ದಾರೆ, ಅಧಿಕಾರ ಹೊಂದಿದವರಾಗಿದ್ದಾರೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ತಿಳಿಸಿದ್ದೀರಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಎಸಪ್ಪ, ಇನ್ನು ಮುಂದೆ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ, ನಿನ್ನ ವಾಕ್ಯದಂತೆ ನಡೆಯುತ್ತೇನೆ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಜೀವಿತದಲ್ಲಿ ಸ್ವಾಮಿ ನಿನ್ನ ಯೋಜನೆಗಳು ನೆರವೇರು. ಈ ಜೀವಳ ವಾಕ್ಯ ಅವರ ಜೀವಿತ 100% ಕಾರ್ಯ ಮಾಡಿ, 100% ಕಾರ್ಯ ಮಾಡಿ. ಇನ್ನು ಮುಂದೆ ನಿನ್ನ ಮಕ್ಕಳಾಗಿ ಜೀವಿಸಿ ನಿನ್ನ ಆಜ್ಞೆಗಳನ್ನು ಕೈಗೊಂಡು ಭೂಲೋಕದಲ್ಲಿ ನಿನ್ನನ್ನು ಮಹಿಮೆಪಡಿಸಲು, ಪ್ರತಿಯೊಬ್ಬರಲ್ಲಿ ನಿನ್ನ ಚಿತ್ತ, ಉದ್ದೇಶ, ಸಂಕಲ್ಪ ನೆರವೇರಲು ಸಹಾಯ ಮಾಡ್ರಿ. ನಿನ್ನ ಆತ್ಮನಿಂದ ತುಂಬಿಸಿರಿ. ನಿನ್ನ ಜೀವ ಅವರ ಮೇಲೆ ಇಳಿದು ಬರಲಿ. ಈ ಜೀವಳ ವಾಕ್ಯ ಅವರ ಜೀವಿತ 100% ಕಾರ್ಯ ಮಾಡಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಮಕ್ಕಳು ಯಾವ ರೀತಿ ಇರಬೇಕೆಂಬುದಾಗಿ ನಿಮ್ಗೆ ಗೊತ್ತಾಯ್ತಲ್ಲ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ. ಯೇಸು ಕ್ರಿಸ್ತನ ಸ್ವಭಾವ, ಯೇಸು ಕ್ರಿಸ್ತನ ಗುಣ ನಿಮ್ಮಲ್ಲಿರಲಿ. ನೀವು ಪವಿತ್ರ ಆತ್ಮನ ತುಂಬಿಸಲ್ಪಟ್ಟವರಾಗಿ ಜೀವನ ಮಾಡುವಾಗ ಕರ್ತನಿಂದ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸ್ತೀರ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.